ಈ ಬಾರಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣವನ್ನ ಬಿಡುಗಡೆ ಮಾಡಿ ಜಮೆ ಮಾಡ್ತೀವಿ ಅಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಇದು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಆಗಿರೋದ್ರಿಂದ ವಿಡಿಯೋ ಪೂರ್ತಿಯಾಗಿ ನೋಡಿ. 6,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಜಮೆ ಆಗ್ತಾ ಇದೆ. ಬೇಗನೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ವಿಡಿಯೋನ ಲೈಕ್ ಮಾಡಿ. ಹಾಗೆ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ. ಮನೆಗಳ ಯೋಜನೆ ಬಗ್ಗೆ, ಹೌದು, ಬಸವ ವಸತಿ ಯೋಜನೆ ಆಗಿರ್ಬೋದು, ರಾಜೀವ್ ಗಾಂಧಿ ವಸತಿ ಯೋಜನೆ ಆಗಿರ್ಬೋದು, 1 ಲಕ್ಷ ಮನೆ ಯೋಜನೆ ಬಗ್ಗೆ ಮನೆ ಇಲ್ಲದವರಿಗೆ ಬಂಪರ್ ಗುಡ್ ನ್ಯೂಸ್. ಇನ್ನೊಂದು ಕಡೆಗೆ ಪಿಂಚಣಿ ಯಾರೆಲ್ಲ ಪಡೆದುಕೊಳ್ತೀರಾ, ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಒಂದು ಪಿಂಚಣಿ ನೀವು ಪಡೆದುಕೊಳ್ತಾ ಇದ್ರೆ ಇನ್ ಮುಂದೆ ನಿಯಮಗಳು ಜಾರಿಗೆ ಬರಲಿದೆ ಅಂತ ವೀಕ್ಷಕರೇ. ಇವರಿಗೆ ಇನ್ ಮುಂದೆ ಪಿಂಚಣಿ ಕೂಡ ಸಿಗೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಅದು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, BPL ಕಾರ್ಡ್ ಇದ್ದವರಿಗೆ 2 ದೊಡ್ಡ ಸಿಹಿ ಸುದ್ದಿಗಳು ಸದ್ಯಕ್ಕೆ ಇವತ್ತು ಬರ್ತಾ ಇರುವಂತದ್ದು. ಹೌದು, ಅದು ಕೂಡ ಏನಂತ ಈ ವಿಡಿಯೋದಲ್ಲಿ ನಾವು ಒಂದೊಂದಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ರೇಷನ್ ಕಾರ್ಡ್ ಇದ್ದವರು, BPL ಕಾರ್ಡ್ ಇದ್ದವರು, ಅನ್ನಭಾಗ್ಯ ಫಲಾನುಭವಿಗಳಿಗೆ ಭರ್ಜರಿ ಸಿಹಿ ಸುದ್ದಿ. ಇನ್ ಮುಂದೆ ನಮ್ಮ ಕರ್ನಾಟಕ ರಾಜ್ಯದ ನಿವಾಸಿಗಳಿಗೆ ಅಂದ್ರೆ ಪ್ರತಿ ಕುಟುಂಬಕ್ಕೂ ಕುಟುಂಬ ಕಾರ್ಡ್ ಅನ್ನ ವಿತರಣೆ ಮಾಡೋ ಬಗ್ಗೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಹೌದು, ನಿಮ್ಮ ಕುಟುಂಬಕ್ಕೂ ಕೂಡ ಒಂದು ಕಾರ್ಡ್ ಸಿಗುತ್ತೆ. ಆ ಒಂದು ಕಾರ್ಡ್ ಯಾವುದು, ಅದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ನೋಡೋಣ ವೀಕ್ಷಕರೇ. ಇನ್ನು ಬಂಗಾರ ಮತ್ತು ಆಭರಣ ಪ್ರಿಯರಿಗೂ ಕೂಡ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಎದಕ್ಕಂದ್ರೆ ಬೆಳ್ಳಿ ಈಗ 1 kgಗೆ 2,01,000 ರೂಪಾಯಿ ಆಗಿದೆ. ಬಂಗಾರ ದರವು ಕೂಡ ಇದೇ ತರ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಎಲ್ಲ ಕೂಡ ನೋಡೋಣ. ಎಲ್ಲರೂ ಕೂಡ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ಮಿಸ್ ಮಾಡದೆ ನೋಡಿ. ದೊಡ್ಡ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಪ್ರಮುಖ ಟಾಪ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿದ್ರೆ ಎಲ್ಲರಿಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಹೌದು, ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಸಿ ಚರ್ಚೆ ಕೂಡ ನಡೀತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಣ ಸರಿಯಾಗಿ ನೀಡ್ತಾ ಇಲ್ಲ ಅಂತ ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ನಂತರ ಗದ್ದಲ ಕೂಡ ಶುರುವಾಯಿತು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜನರಿಗೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಫಲಾನುಭವಿಗಳಿಗೆ ಬಿಡುಗಡೆ ಆಗಿಲ್ಲ, ಹಣ ಜಮೆ ಆಗಿಲ್ಲ. ಗೃಹಲಕ್ಷ್ಮಿ ಯೋಜನೆ 2 ತಿಂಗಳು ಲೇಟ್ ಆಗಿ ಜನರಿಗೆ ಬರ್ತಾ ಇದೆ. ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹಾಕಿಲ್ಲ ಅಂತ ಈಗಾಗಲೇ ಒಂದು ಆರೋಪವನ್ನು ಕೂಡ ಮಾಡಲಾಗಿತ್ತು. ನಂತರ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ರು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಹೌದು, ಈ ಒಂದು ಪ್ರತಿಪಕ್ಷದವರ ಪ್ರಶ್ನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟ ಉತ್ತರ ನೀಡದೇ ಇರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಬಲಕ್ಕೆ ಧಾವಿಸಿದ್ದಾರೆ ಮತ್ತು ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಒಂದು ವೇಳೆ ಯಾರಿಗಾದ್ರೂ ಗೃಹಲಕ್ಷ್ಮಿಯರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜಮೆಯಾಗಿಲ್ಲ ಅಂದ್ರೆ ಅದನ್ನು ಕೂಡ ಬಿಡುಗಡೆ ಮಾಡಿಸೋಣ, ಅವರ ಅಕೌಂಟ್ಗೆ ಹಣ ಹಾಕೋಣ ಅಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಫಲಾನುಭವಿಗಳಿಗೆ ಹಣ ನೀಡುವಾಗ 2 ತಿಂಗಳು ವಿಳಂಬವಾಗಿರುತ್ತದೆ. ಅದು ಬಂದಿಲ್ಲ ಅಂದ್ರೆ ಕೂಡಲೇ ಕೊಡಿಸುವ ಕೆಲಸ ಮಾಡಲಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಹಣವನ್ನ ಆದಷ್ಟು ಬೇಗನೆ ಒಂದು ಜಮೆ ಮಾಡುವ ಒಂದು ಭರವಸೆ ಕೂಡ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ನಿಮಗೂ ಕೂಡ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಕಂತು ಹಣ ಬಂದಿದೆಯಾ, ಬೇಗನೆ ಎಸ್ ಆರ್ ನೋ ಎಂಬುದರ ಮೂಲಕ ನೀವು ಕೂಡ ಕಮೆಂಟ್ ಮಾಡಿ. ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಆಗಸ್ಟ್ ತಿಂಗಳವರೆಗೂ ಜಮೆಯನ್ನ ಮಾಡಲಾಗಿದ್ದು ಈಗ ಸೆಪ್ಟೆಂಬರ್, ಅಕ್ಟೋಬರ್ ಹಾಗೂ ನವೆಂಬರ್ 3 ತಿಂಗಳದ್ದು 6,000 ರೂಪಾಯಿ ಬಾಕಿ ಇದೆ ಎಂಬುದು ಖುದ್ದು ಸರ್ಕಾರವೇ ಒಪ್ಪಿಕೊಂಡಿದೆ. ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಮಾತ್ರ ಹಾಕಿದ್ದೇವೆ ಅಂದ್ರೆ ಇದರ ಅರ್ಥ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳವರೆಗೂ ಬಾಕಿ ಇದೆ ಅಂತ ಅರ್ಥ. ಹೀಗಾಗಿ ಬಾಕಿ ಇರುವ ಮೊದಲನೇ 2 ಕಂತು ಹಣವನ್ನು ಕೂಡ ಹಾಕ್ತೀವಿ. ಒಂದು ವೇಳೆ ಹಾಕಿಲ್ಲ ಅಂದ್ರೆ ಹಾಕ್ತೇವೆ, ಚೆಕ್ ಮಾಡ್ತೀವಿ ಅಂತ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇದು ಒಂದು ಗುಡ್ ನ್ಯೂಸ್ ಆಗಿದೆ. ಎಲ್ಲ ಗೃಹಲಕ್ಷ್ಮಿಯರಿಗೆ ಶೀಘ್ರದಲ್ಲೇ ಹಣ ಕೂಡ ಜಮೆ ಆಗುತ್ತೆ, 6,000 ರೂಪಾಯಿ ಅಂತಾನೆ ಹೇಳ್ಬಹುದು. ಬನ್ನಿ ಈಗ BPL ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. 2026 ಹೊಸ ವರ್ಷ ಈಗ ಬಂದೇ ಬಿಡ್ತು. ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಈಗ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಸಿಗಲಿದೆ ವೀಕ್ಷಕರೇ. ಹೌದು, ಇಂದಿರಾ ಕಿಟ್ ಗಳನ್ನ ರೆಡಿ ಮಾಡಲಾಗ್ತಾ ಇದೆ. ಸರ್ಕಾರದ ವತಿಯಿಂದ ಈಗ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಪೌಷ್ಟಿಕ ಆಹಾರ ಕಿಟ್ ಅನ್ನ ಕೊಡಲು ಈಗಾಗಲೇ ಅಂತಿಮ ಒಂದು ನಿರ್ಧಾರವನ್ನು ಕೂಡ ಮಾಡಲಾಗಿದ್ದು ಎಲ್ಲ ಒಂದು ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ವೀಕ್ಷಕರೇ. ಇನ್ನೇನು ಜನರ ಕೈಗೆ
ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಮತ್ತು ತೊಗರಿ ಬೇಳೆ ಇರುವ ಒಂದು ಕಿಟ್ ಅನ್ನ ಕೊಡಲಾಗುತ್ತೆ. 4 ಪದಾರ್ಥಗಳನ್ನು ಒಳಗೊಂಡ BPL ಕಾರ್ಡ್ ಇದ್ದವರಿಗೆ ಮಾತ್ರ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಇನ್ನು 75 ವರ್ಷ ಮೇಲ್ಪಟ್ಟ ಫಲಾನುಭವಿಗಳಿಗೆ ಮನೆಗೆ ಇಂದಿರಾ ಕಿಟ್ ತಲುಪಿಸುವ ಕಾರ್ಯವನ್ನು ಕೂಡ ಮಾಡಲಾಗುತ್ತೆ. ಹೌದು, ಅನ್ನ ಸುವಿಧಾ ಯೋಜನೆಯಡಿಯಲ್ಲಿ BPL ಕಾರ್ಡ್ ಇದ್ದ ಕುಟುಂಬಗಳಿಗೆ 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇದಕ್ಕೋಸ್ಕರ ನೀವು ಮೊದಲು ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ ಒಂದು ಹೆಸರುಗಳನ್ನ ರಿಜಿಸ್ಟರ್ ಮಾಡಿಸಬೇಕು. ನಂತರ ನ್ಯಾಯಬೆಲೆ ಅಂಗಡಿಯವರು ಆಯಾ ಒಂದು ವ್ಯಾಪ್ತಿಯಲ್ಲಿ ಮನೆಗಳಿಗೆ ವಿತರಣೆ ಕೂಡ ಮಾಡಲಿದ್ದಾರೆ ಅನ್ನ ಸುವಿಧಾ ಯೋಜನೆ ಮೂಲಕ. ಇನ್ನು ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಇಲ್ಲಿವರೆಗೂ 10 ಲಕ್ಷ ಜನರು BPL ಕಾರ್ಡ್ ಇಂದ ಹೊರಕ್ಕೆ ಹೋಗಿದ್ದಾರೆ. ಅಂದ್ರೆ ಇಲ್ಲಿ 10 ಲಕ್ಷ ಜನರು ಅನರ್ಹರು, ಶ್ರೀಮಂತರು, ಸರ್ಕಾರಿ ನೌಕರರು, ಟ್ಯಾಕ್ಸ್ ಪೇಯರ್ಸ್, ತೆರಿಗೆ ಪಾವತಿ ಮಾಡ್ತಾ ಇದ್ದವರು, ಇನ್ನು 7.5 ಎಕರೆಗೂ ಹೆಚ್ಚು ಭೂಮಿ ಇದ್ದವರ BPL ಕಾರ್ಡ್ ಆಗಿರ್ಬೋದು, 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ. ಈ ಮೂಲಕ ಒಟ್ಟು ಇಲ್ಲಿ 10 ಲಕ್ಷ ಜನರು ಕರ್ನಾಟಕದಲ್ಲಿ BPL ಕಾರ್ಡ್ ಇಂದ APL ಕಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಈಗ ಜನವರಿ ತಿಂಗಳಿನಿಂದ ಅರ್ಹ ಫಲಾನುಭವಿಗಳಿಗೆ ಮಾತ್ರ BPL ಕಾರ್ಡ್ ಅಡಿಯಲ್ಲಿ ಅನ್ನಭಾಗ್ಯ ಇಂದಿರಾ ಕಿಟ್ ಅನ್ನ ವಿತರಣೆ ಕೂಡ ಮಾಡಲು ಸರ್ಕಾರ ಅಧಿಕೃತ ಘೋಷಣೆ ಮಾಡಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಜನರ ಕೈಗೆ ಸೇರಲಿದೆ. ಹೀಗಾಗಿ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, BPL ಅಂದ್ರೆ BPL, APL ಅಂದ್ರೆ APL ಅಂತ ಕಮೆಂಟ್ ಮಾಡಿ. ಇನ್ನು ಯಾರಾದ್ರೂ ಈ ಒಂದು ಕಾಳಸಂತೆಯಲ್ಲಿ ಅಕ್ಕಿಯನ್ನ ಮಾರಾಟ ಮಾಡಿದ್ರೆ, ಇಂದಿರಾ ಕಿಟ್ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ, ಅವರ BPL ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ. ಇನ್ನು ಮೂರನೇದಾಗಿ ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ ಹಾಗೂ ಅವರ ಮೇಲೆ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಬನ್ನಿ ವೀಕ್ಷಕರೇ, ಮೂರನೇ ಕರ್ನಾಟಕದ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ. ಪಿಂಚಣಿ ಯೋಜನೆಗಳನ್ನ ವ್ಯಾಪಕವಾಗಿ ದುರುಪಯೋಗ ಮಾಡಿಕೊಳ್ತಾ ಇದ್ದಾರಂತೆ. ಇನ್ ಮುಂದೆ ಇವರಿಗೆ ಪಿಂಚಣಿ ಸಿಗೋದು ಡೌಟ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ನೀವು ಕೂಡ ಸರ್ಕಾರದಿಂದ ಯಾವುದೇ ರೀತಿ ಪಿಂಚಣಿ ಪಡೆದುಕೊಳ್ತಾ ಇದ್ರು ಕೂಡ ಎಸ್ ಅಂತ ಕಮೆಂಟ್ ಮಾಡಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಸಾಮಾಜಿಕ ಪಿಂಚಣಿ ಯೋಜನೆಗಳು ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಅಥವಾ ವಿಕಲಚೇತನರ ಪಿಂಚಣಿ ಆಗಿರ್ಬೋದು, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಗಳನ್ನ ವ್ಯಾಪಕವಾಗಿ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಅಂತೆ. ಹೀಗಾಗಿ ಇದರ ಮೇಲೆ ಒಂದು ಕಣ್ಣು ಕೂಡ ಈಗ ಸರ್ಕಾರ ಇಟ್ಟಿರುವಂತದ್ದು. ಈಗಾಗಲೇ ಇದರ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿದ್ದಾರೆ 24,55,000 ಜನರು ಸುಳ್ಳು ದಾಖಲೆ ನೀಡಿ ಸಂಧ್ಯಾ ಸುರಕ್ಷಾ, ಅಂಗವಿಕಲರ ಪಿಂಚಣಿ ಸೇರಿ ಸಾಮಾಜಿಕ ಪಿಂಚಣಿ ಯೋಜನೆಗಳ ವ್ಯಾಪಕವಾಗಿ ದುರುಪಯೋಗನ ಮಾಡಿಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ವಿಚಾರ ಈಗ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಇಡೀ ವ್ಯವಸ್ಥೆ ಸ್ಟ್ರೀಮ್ ಲೈನ್ ಅನ್ನ ಚೇಂಜ್ ಮಾಡುವ ಪ್ರಕ್ರಿಯೆ ನಡೆಸಿದೆ. ಅನರ್ಹರು ಕೂಡ ಯೋಜನೆಗಳ ಒಂದು ಫಲ ಪಡೆಯಬಾರದೆಂಬುದು ಸರ್ಕಾರದ ಉದ್ದೇಶವಾಗಿದೆ ಅಂತಾನೂ ಕೂಡ ಹೇಳಿದ್ದಾರೆ ವೀಕ್ಷಕರೇ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಆಧಾರ್ ಕಾರ್ಡ್ ನಲ್ಲಿ ಅವರ ವಯಸ್ಸು 45ರಿಂದ 40 ವರ್ಷ ಇದ್ರೂ ಕೂಡ ಇಲ್ಲಿ ಅವರ ಒಂದು ಕಾರ್ಡ್ ಅಲ್ಲಿ ಹಿರಿಯ ನಾಗರಿಕರು ಅಂತ ತೋರಿಸ್ಬಿಟ್ಟು ಅಲ್ಲಿ ಸಾಮಾಜಿಕ ಪಿಂಚಣಿ ಯೋಜನೆಗಳ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನವನ್ನ ಪಡೆದುಕೊಳ್ತಾ ಇದ್ದಾರೆ. ಈ ತರ ಸರ್ಕಾರಕ್ಕೆ ಮೋಸ ಮಾಡಿ ಪಿಂಚಣಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಒಟ್ಟು 24 ಲಕ್ಷಕ್ಕೂ ಹೆಚ್ಚು ಜನರು ಪಿಂಚಣಿ ಯೋಜನೆಗಾರರಾಗಿದ್ದಾರೆ. ಡೂಪ್ಲಿಕೇಟ್, ಫೇಕ್ ಐಡಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇದರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಕೊನೆಯ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ, ಮನೆಗಳ ಯೋಜನೆ ಬಗ್ಗೆ. ಹೌದು, ನಿಮಗೆಲ್ಲ ಗೊತ್ತಿರೋ ಹಾಗೆ 2026ರ ವೇಳೆಗೆ 2 ಲಕ್ಷ ಮನೆಗಳನ್ನ ನಿರ್ಮಾಣ ಮಾಡುವ ಗುರಿ ಇದೆ ಅಂತಾನೂ ಕೂಡ ಹೇಳಲಾಗಿತ್ತು. ಆದ್ರೆ ಒಂದು ಡೇಟಾ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಒಟ್ಟು 37,48,000 ಜನರು ವಸತಿ ರಹಿತರು, ಅವರಿಗೆ ಮನೆ ಇಲ್ಲ ಅಂತ ಸಚಿವರು ಜಮೀರ್ ಅಹಮದ್ ಖಾನ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಹೌದು, ನಮ್ಮ ಕರ್ನಾಟಕದಲ್ಲಿ ಒಟ್ಟು 37 ಲಕ್ಷ ಜನರ ಹತ್ತಿರ ವಸತಿ ಇಲ್ಲ ಅಂತ ಈಗಾಗಲೇ ಒಂದು ಹೇಳಲಾಗಿದ್ದು, ಇದರ ಬಗ್ಗೆನೂ ಕೂಡ ಸರ್ಕಾರ ಒಂದು ಅಪ್ಡೇಟ್ ಇಲ್ಲಿ ಕೊಟ್ಟಿರುವಂತದ್ದು. ಇದರಲ್ಲಿ 17,31,000 ಜನರು ನಿವೇಶನ ರಹಿತರು, 20 ಲಕ್ಷ ಜನರು ವಸತಿ ರಹಿತರು ಇದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಈಗಾಗಲೇ ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ಒಟ್ಟು 7,38,000 ಮನೆಗಳನ್ನ ಗುರಿ ನೀಡಿದ್ದು, ಇವುಗಳಲ್ಲಿ 3,27,000 ಮನೆಗಳನ್ನ ಅನುಮೋದನೆಗೊಂಡಿರುತ್ತದೆ. 4,11,000 ಮನೆಗಳು ಅನುಮೋದನೆಗೆ ಬಾಕಿ ಇವೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇಷ್ಟು ಮಾತ್ರವಲ್ಲದೆ ಒಂದು ಭರ್ಜರಿ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಯಾರಾದ್ರೂ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರೆ ಇದಕ್ಕೋಸ್ಕರ ಸರ್ಕಾರದಿಂದ ಅನುದಾನವೂ ಕೂಡ ಸಿಗುತ್ತೆ. ಇಲ್ಲಿ 2 ಟೈಪ್, ಒಂದು ಸಾಮಾನ್ಯ ವರ್ಗದವರಿಗೆ, ಒಂದು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 4 ಲಕ್ಷ ರೂಪಾಯಿವರೆಗೂ ಸಹಾಯಧನ ಕೊಡೋದಾಗಿ, ಅನುದಾನವನ್ನ ಕೊಡೋದಾಗಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಇನ್ನು ಸಾಮಾನ್ಯ ವರ್ಗದವರಿಗೂ ಕೂಡ ಇದನ್ನ 3,50,000 ರೂಪಾಯಿಗೆ ಹೆಚ್ಚಳ ಮಾಡುವ ಒಂದು ಚಿಂತನೆ ಕೂಡ ಇದೆ ಅಂತ ಸಚಿವ ಜಮೀರ್ ಅಹಮದ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನೆ ಕಟ್ಟಲು ಪ್ಲಾನ್ ಮಾಡಿದವರಿಗೆ ಅನುದಾನವನ್ನ ಕೊಡಲು ಕೂಡ ಸರ್ಕಾರ ತೀರ್ಮಾನ ಮಾಡಿದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ. ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಹೌದು, ಈಗ ಬೆಳ್ಳಿ ದರ 1 ಕೆಜಿ ಮೇಲೆ
ಬರೋಬ್ಬರಿ ಈಗ ಒಂದಲ್ಲ ಎರಡಲ್ಲ ವೀಕ್ಷಕರೇ 2,01,000 ರೂಪಾಯಿ. ಕಳೆದ 20 ದಿನಗಳ ಹಿಂದೆ 1,50,000 ರೂಪಾಯಿ ಇತ್ತು 1 ಕೆಜಿ ಬೆಳ್ಳಿ. ಈಗ 1 ಕೆಜಿ ಬೆಳ್ಳಿ ದರ 2,01,000 ರೂಪಾಯಿಯಿಂದ ಮತ್ತೆ 3,000 ರೂಪಾಯಿ ಏರಿಕೆಯಾಗಿ 2,04,000 ರೂಪಾಯಿ ಆಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳ್ಳಿ ದರ 2,00,000 ರೂಪಾಯಿ ಗಡಿ ದಾಟಿ 2,04,000 ರೂಪಾಯಿ ಆಗಿರುವಂತದ್ದು 1 ಕೆಜಿ ಬೆಳ್ಳಿ ಈಗ 2,04,000 ರೂಪಾಯಿ. ಇನ್ನು ಬಂಗಾರವು ಕೂಡ ಇದೇ ತರ ಏರಿಕೆ ಆಗ್ತಾ ಇದೆ. ಒಂದೇ ದಿನ ಬಂಗಾರ 2,450 ರೂಪಾಯಿ ಏರಿಕೆಯಾಗಿದೆ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ 1,30,750 ರೂಪಾಯಿ ಇತ್ತು. ಈಗ 1,33,200 ರೂಪಾಯಿ. ಅಂದ್ರೆ ಒಂದೇ ದಿನ 2,450 ರೂಪಾಯಿ ಅಷ್ಟು ಏರಿಕೆಯಾಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನವು ಕೂಡ 2,250 ರೂಪಾಯಿ ಏರಿಕೆ ಆಗೋದರ ಮೂಲಕ 1,19,850 ರೂಪಾಯಿ ಇದ್ದದ್ದು 1,22,100 ರೂಪಾಯಿ ಇಲ್ಲಿ ಬಂಗಾರದ ಬೆಲೆ ಆಗಿರುವಂತದ್ದು 22 ಕ್ಯಾರೆಟ್. ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಬನ್ನೀಗ ಕೊನೆಯದಾಗಿ ಕರ್ನಾಟಕದ ಕುಟುಂಬಗಳಿಗೆ ಕುಟುಂಬ ಕಾರ್ಡ್ ವಿತರಣೆ ಬಗ್ಗೆನೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕೂಡ ಕಮೆಂಟ್ ಮಾಡಿ ಇದರ ಬಗ್ಗೆ. ಹೌದು, ಕರ್ನಾಟಕದ ಪ್ರತಿ ಕುಟುಂಬಕ್ಕೂ ಕೂಡ ಕುಟುಂಬ ಕಾರ್ಡ್ ಅಂದ್ರೆ ಭಾರತದಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಕುಟುಂಬದ ಐಡಿ ಯೋಜನೆ ಭಾಗವಾಗಿ ಪ್ರತಿ ಕುಟುಂಬಕ್ಕೂ ನೀಡಲಾಗುವ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆ, ಯುನಿಕ್ ಐಡಿ. ಇದು ಕುಟುಂಬದ ಸದಸ್ಯರ ವಿವರಗಳನ್ನ ಸಂಗ್ರಹಿಸಿ ಸರ್ಕಾರದ ವಿವಿಧ ಸೇವೆಗಳನ್ನ ಸುಲಭವಾಗಿ ಪಡೆಯಲು ಸಹಾಯ ಮಾಡುತ್ತೆ. ಆಧಾರ್ ಕಾರ್ಡ್ ಮತ್ತು ಇತರ ಡಾಕ್ಯುಮೆಂಟ್ ಗಳಲ್ಲಿ ಬಳಸಿ ಆನ್ಲೈನ್ ಅರ್ಜಿ ಕೂಡ ಹಾಕಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ನಿಮ್ಮ ಒಂದು ಕುಟುಂಬಕ್ಕೆ ಒಂದು ಐಡಿ ಕಾರ್ಡ್ ಅಂದ್ರೆ ಒಂದು ಕುಟುಂಬ ಕಾರ್ಡ್. ಅದರಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಸದಸ್ಯರು ನಿಮ್ಮ ಒಂದು ಕುಟುಂಬದಲ್ಲಿದ್ದಾರೆ, ಕುಟುಂಬದ ಸದಸ್ಯರನ್ನ ಗುರುತಿಸಿ ಸರ್ಕಾರ ಯೋಜನೆಗಳನ್ನ ಅವರ ಮನೆ ಬಾಗಿಲಿಗೆ ತಲುಪಿಸೋದು, ಆಧಾರ್ OTP ಮೂಲಕ ಲಾಗಿನ್ ಆಗಿ ಅರ್ಜಿಯನ್ನು ಹಾಕಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ನಿಮಗೆ ಅಪ್ಡೇಟ್ ಬೇಕಂದ್ರೆ ಕುಟುಂಬ ಕಾರ್ಡ್ ಅಂತ ನೀವು ಕಮೆಂಟ್ ಮಾಡಿ. ಮುಂದಿನ ಬರೋ ವಿಡಿಯೋದಲ್ಲಿ ಸಪರೇಟ್ ಆಗಿ ಇದನ್ನ ಯಾವ ತರ ಅಪ್ಲೈ ಮಾಡಬಹುದು ಇದೆಲ್ಲ ಕೂಡ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡಲಿದ್ದೇನೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.